ನಾವು ಚಾಲುಕ್ಯರಿಂದ ವಾದರಾಜ್ ಅಂತೇಳಿ ಈ ಸಿಲಿಂಡರ್ ಪ್ರಾಬ್ಲಮ್ ಜಾಸ್ತಿ ಆಗಿ ಹೋಟ್ಲು ಬಂದ್ ಮಾಡೋ ಪರಿಸ್ಥಿತಿ ಬಂತು. ದೊಡ್ಡ ಸಿಲಿಂಡ್ರು ಕೊಡಲ್ಲ, ಸಣ್ಣ ಸಿಲಿಂಡ್ರು ಯೂಸ್ ಮಾಡಂಗಿಲ್ಲ. ಸಣ್ಣ ಸಿಲಿಂಡ್ರ್ ಸಿಗುತ್ತೆ, ನಾವು ಯೂಸ್ ಮಾಡಂಗಿಲ್ಲ. ಅಸೋಸಿಯೇಷನ್ನಿಂದನೇ ಹೇಳ್ಬಿಟ್ಟು ಸಣ್ಣ ಸಿಲಿಂಡ್ರು ಯೂಸ್ ಮಾಡಬೇಡ್ರಿ, ದೊಡ್ಡ ಸಿಲಿಂಡ್ರು ಕೊಡ್ತಾ ಇಲ್ಲ. ಅವ್ರು ಕೇಳಿದ್ರೆ ಇದೇ ಕೊಡಬೇಡ್ರಿ ಅಂತ ಹೇಳಿದ್ದಾರೆ. ಮೆಡಿಕಲ್ ಅಂತಾರೆ, ಮೆಡಿಕಲ್ ಯಾರು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಈಗ ನಾವು ಊಟ ಎಲ್ಲ ನಿಲ್ಲಿಸ್ಬಿಟ್ಟಿದೆ, ಬರೀ ಬೆಳಿಗ್ಗೆ ತಿಂಡಿ ಕಾಫಿ ನಿಲ್ಲಿಸ್ಬಿಟ್ಟಿದೆ, ಬರೀ ಟೀ ಮಜ್ಜಿಗೆ ಮಾಡ್ಕೊಂಡು ಕೂತಿದ್ದೀವಿ. ಎಲ್ಲಿವರೆಗೆ ನಡೆಯುತ್ತೋ ಗೊತ್ತಿಲ್ಲ. ಇನ್ನು ಇವರು ಇವತ್ತು ಮಾಡ್ತೀವಿ ಅವತ್ತು ಮಾಡ್ತೀವಿ, ಬರುತ್ತೆ ಕೊಡ್ತೀವಿ ಅಂತ ಹೇಳಿ ಕಟ್ಟಿಗೆ ಇವಾಗ ಇವತ್ತು ಬೆಳಿಗ್ಗೆ ಎಲ್ಲ ಕಟ್ಟಿಗೆ ತಗೊಂಬಂದು ಮಾಡಿದ್ದೀವಿ. ಇವಾಗ ಬೆಳಿಗ್ಗೆ ಅಂದ್ರೆ ಇಡ್ಲಿ ಅದರಲ್ಲೇ ಮಾಡಿದ್ದೀವಿ, ಪಲಾವ್ ಮಾಡಿದ್ದೀವಿ, ಬೇಳೆ ಭಾತ್ ಮಾಡಿದ್ದೀವಿ, ಪೊಂಗಲ್ ಮಾಡಿದ್ದೀವಿ. ಈಗ ಆಗುವಾಗ ಕೆಲವೊಂದು ಐಟಮ್ ಮಾಡಿದ್ದೀವಿ. ದೋಸೆ ಎಲ್ಲ ಅದರಲ್ಲಿ ಮಾಡ್ಬೋದು, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿಲ್ಲ, ಎಲ್ಲ ಗ್ಯಾಸಿಗೆ ಟರ್ನ್ ಆಗಿಬಿಟ್ಟಿದೆ. ಇವಾಗ ಸಡನ್ ಆಗಿ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ. ಇವಾಗ ಯುದ್ಧ ಆಗಲಿ, ಸರ್ಕಾರ ಇರುತ್ತೆ ಮಾಡಬೇಕು, ಇದನ್ನು ಮಾಡಬೇಕು. ಸ್ಟಾಕ್ ಇರೋದು ಕಮರ್ಷಿಯಲ್ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ಮೆಡಿಕಲ್ ಅಂತಾರೆ, ಮೆಡಿಕಲ್ನಾಗ ಏನು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನಮಗಿರೋ ಸ್ವಲ್ಪ ಸಿಲಿಂಡರ್ ಕೊಟ್ಟರೆ ಯಾವುದೋ ಒಂದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು, ಕಾಫಿ ಕೊಡ್ಬೋದು, ಮಾಡ್ಬೋದು. ಅದರಲ್ಲೇ ಮಾಡಬೇಕಾಗಿರೋ ಕೆಲವೊಂದು ಐಟಮ್ ಇದಾವೆ, ಅದನ್ನು ಮಾಡ್ಬೋದು. ಕಟ್ಟಿಗೆಯಲ್ಲಿ ಇವಾಗ ಜಾಸ್ತಿ ಆಗಿದೆ. ಕಟ್ಟಿಗೆ ಒಲೆ ಇವಾಗ ಕೇಳಕ್ ಹೋದ್ರು, ನಾನು ಹುಬ್ಬಳ್ಳಿ ಮೈಸೂರಲ್ಲಿ ಕೇಳಕ್ ಹೋದ್ರೆ ಇಲ್ಲ ನನ್ನ ಹತ್ರ ಸ್ಟಾಕ್ ಇಲ್ಲ ರೀ, ಮಾಡ್ಕೊಡಕ್ಕಾಗಲ್ಲ ನನಗೆ, ಇವಾಗ ಆನ್ಲೈನ್ ತರಿಸಿದ್ರೆ ಬರ್ತಾ ಇಲ್ಲ. ಇವಾಗ ಜಾಸ್ತಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ. ಒಂದು ನಮಗೂ ಕಾಸ್ಟ್ಲಿ ಬೀಳುತ್ತೆ, ಆಮೇಲೆ ಮಾಡೋರಿಗೆ ಹದ ಸಿಗಲ್ಲ. ಇದಾದ್ರೆ ಸಣ್ಣದು ದೊಡ್ಡದು ಮಾಡ್ಕೋಬಹುದು. ಇವಾಗ ಒಡೆ ಬಿಟ್ರ ಮೇಲೆ ಮತ್ತೆ ಒಡೆ ಹಾಕ್ಬೇಕಾದ್ರೆ ಸಣ್ಣದ್ ಮಾಡ್ಕೋಬಹುದು. ಅದು ಹಂಗಲ್ಲ, ಅದು ಉರಿತಾನೆ ಇರುತ್ತೆ. ಡಬಲ್ ಕಾಸ್ಟ್ಲಿ. ಅಡಿಗೆ ಮಾಡೋ ಸ್ಕಿಲ್ ಎಲ್ಲ ಮರ್ತ್ಬಿಟ್ಟಾರೆ. ಬಹಳ ಪ್ರಾಬ್ಲಮ್ ಆಗಿದೆ. ಹೋಟ್ಲು ನಡ್ಸಕ್ಕಿಂತ ಬಂದ್ ಮಾಡೋದು ವಾಸಿ. ಇದಕ್ಕೆ ಸರ್ಕಾರದವ್ರು ಏನು ಮಾಡ್ತಾ ಇಲ್ಲಲ್ಲ, ಯಾಕೆ ಏನ್ ಮಾಡ್ತಾ ಇದ್ದಾರೆ? ನಮಗೆ ಡಿ ಸಿ ಅವರ ಹೇಳಿ ಇವಾಗ ಎಷ್ಟು ಸಿಲಿಂಡರ್ ಐತೆ ಕಮರ್ಷಿಯಲ್ ಇಷ್ಟು ಕೊಡ್ರಿ ಅಂತಂದು ಹೇಳ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇಲ್ಲ? ಅದನ್ನೊಂದು ಮಾಡಬೇಕು, ನೀವೆಲ್ಲ ಹೇಳಿ ಅದನ್ನೊಂದು ಮಾಡಿಸಿ ಹೋಟ್ಲು ಸುಗಮವಾಗಿ ನಡೆಯಂಗೆ ಮಾಡ್ಬೇಕು. ಬಹಳ ಹೋಟ್ಲುಗಳಿದಾವೆ, ಬಂದಾಗೋ ಪರಿಸ್ಥಿತಿ ಆಗಿದಾವೆ, ಏನೋ ಹಂಗೆ ನಡೆಸ್ತಾ ಇದ್ದಾರೆ. ನಾವು ಚಾಲುಕ್ಯರಿಂದ ವಾದರಾಜ್ ಅಂತೇಳಿ ಈ ಸಿಲಿಂಡರ್ ಪ್ರಾಬ್ಲಮ್ ಜಾಸ್ತಿ ಆಗಿ ಹೋಟ್ಲು ಬಂದ್ ಮಾಡೋ ಪರಿಸ್ಥಿತಿ ಬಂತು. ದೊಡ್ಡ ಸಿಲಿಂಡ್ರು ಕೊಡಲ್ಲ, ಸಣ್ಣ ಸಿಲಿಂಡ್ರು ಯೂಸ್ ಮಾಡಂಗಿಲ್ಲ. ಸಣ್ಣ ಸಿಲಿಂಡ್ರ್ ಸಿಗುತ್ತೆ, ನಾವು ಯೂಸ್ ಮಾಡಂಗಿಲ್ಲ. ಅಸೋಸಿಯೇಷನ್ನಿಂದನೇ ಹೇಳ್ಬಿಟ್ಟು ಸಣ್ಣ ಸಿಲಿಂಡ್ರು ಯೂಸ್ ಮಾಡಬೇಡ್ರಿ, ದೊಡ್ಡ ಸಿಲಿಂಡ್ರು ಕೊಡ್ತಾ ಇಲ್ಲ. ಅವ್ರು ಕೇಳಿದ್ರೆ ಇದೇ ಕೊಡಬೇಡ್ರಿ ಅಂತ ಹೇಳಿದ್ದಾರೆ. ಮೆಡಿಕಲ್ ಅಂತಾರೆ, ಮೆಡಿಕಲ್ ಯಾರು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಈಗ ನಾವು ಊಟ ಎಲ್ಲ ನಿಲ್ಲಿಸ್ಬಿಟ್ಟಿದೆ, ಬರೀ ಬೆಳಿಗ್ಗೆ ತಿಂಡಿ ಕಾಫಿ ನಿಲ್ಲಿಸ್ಬಿಟ್ಟಿದೆ, ಬರೀ ಟೀ ಮಜ್ಜಿಗೆ ಮಾಡ್ಕೊಂಡು ಕೂತಿದ್ದೀವಿ. ಎಲ್ಲಿವರೆಗೆ ನಡೆಯುತ್ತೋ ಗೊತ್ತಿಲ್ಲ. ಇನ್ನು ಇವರು ಇವತ್ತು ಮಾಡ್ತೀವಿ ಅವತ್ತು ಮಾಡ್ತೀವಿ, ಬರುತ್ತೆ ಕೊಡ್ತೀವಿ ಅಂತ ಹೇಳಿ ಕಟ್ಟಿಗೆ ಇವಾಗ ಇವತ್ತು ಬೆಳಿಗ್ಗೆ ಎಲ್ಲ ಕಟ್ಟಿಗೆ ತಗೊಂಬಂದು ಮಾಡಿದ್ದೀವಿ. ಇವಾಗ ಬೆಳಿಗ್ಗೆ ಅಂದ್ರೆ ಇಡ್ಲಿ ಅದರಲ್ಲೇ ಮಾಡಿದ್ದೀವಿ, ಪಲಾವ್ ಮಾಡಿದ್ದೀವಿ, ಬೇಳೆ ಭಾತ್ ಮಾಡಿದ್ದೀವಿ, ಪೊಂಗಲ್ ಮಾಡಿದ್ದೀವಿ. ಈಗ ಆಗುವಾಗ ಕೆಲವೊಂದು ಐಟಮ್ ಮಾಡಿದ್ದೀವಿ. ದೋಸೆ ಎಲ್ಲ ಅದರಲ್ಲಿ ಮಾಡ್ಬೋದು, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿಲ್ಲ, ಎಲ್ಲ ಗ್ಯಾಸಿಗೆ ಟರ್ನ್ ಆಗಿಬಿಟ್ಟಿದೆ. ಇವಾಗ ಸಡನ್ ಆಗಿ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ. ಇವಾಗ ಯುದ್ಧ ಆಗಲಿ, ಸರ್ಕಾರ ಇರುತ್ತೆ ಮಾಡಬೇಕು, ಇದನ್ನು ಮಾಡಬೇಕು. ಸ್ಟಾಕ್ ಇರೋದು ಕಮರ್ಷಿಯಲ್ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ಮೆಡಿಕಲ್ ಅಂತಾರೆ, ಮೆಡಿಕಲ್ನಾಗ ಏನು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನಮಗಿರೋ ಸ್ವಲ್ಪ ಸಿಲಿಂಡರ್ ಕೊಟ್ಟರೆ ಯಾವುದೋ ಒಂದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು, ಕಾಫಿ ಕೊಡ್ಬೋದು, ಮಾಡ್ಬೋದು. ಅದರಲ್ಲೇ ಮಾಡಬೇಕಾಗಿರೋ ಕೆಲವೊಂದು ಐಟಮ್ ಇದಾವೆ, ಅದನ್ನು ಮಾಡ್ಬೋದು. ಕಟ್ಟಿಗೆಯಲ್ಲಿ ಇವಾಗ ಜಾಸ್ತಿ ಆಗಿದೆ. ಕಟ್ಟಿಗೆ ಒಲೆ ಇವಾಗ ಕೇಳಕ್ ಹೋದ್ರು, ನಾನು ಹುಬ್ಬಳ್ಳಿ ಮೈಸೂರಲ್ಲಿ ಕೇಳಕ್ ಹೋದ್ರೆ ಇಲ್ಲ ನನ್ನ ಹತ್ರ ಸ್ಟಾಕ್ ಇಲ್ಲ ರೀ, ಮಾಡ್ಕೊಡಕ್ಕಾಗಲ್ಲ ನನಗೆ, ಇವಾಗ ಆನ್ಲೈನ್ ತರಿಸಿದ್ರೆ ಬರ್ತಾ ಇಲ್ಲ. ಇವಾಗ ಜಾಸ್ತಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ. ಒಂದು ನಮಗೂ ಕಾಸ್ಟ್ಲಿ ಬೀಳುತ್ತೆ, ಆಮೇಲೆ ಮಾಡೋರಿಗೆ ಹದ ಸಿಗಲ್ಲ. ಇದಾದ್ರೆ ಸಣ್ಣದು ದೊಡ್ಡದು ಮಾಡ್ಕೋಬಹುದು. ಇವಾಗ ಒಡೆ ಬಿಟ್ರ ಮೇಲೆ ಮತ್ತೆ ಒಡೆ ಹಾಕ್ಬೇಕಾದ್ರೆ ಸಣ್ಣದ್ ಮಾಡ್ಕೋಬಹುದು. ಅದು ಹಂಗಲ್ಲ, ಅದು ಉರಿತಾನೆ ಇರುತ್ತೆ. ಡಬಲ್ ಕಾಸ್ಟ್ಲಿ. ಅಡಿಗೆ ಮಾಡೋ ಸ್ಕಿಲ್ ಎಲ್ಲ ಮರ್ತ್ಬಿಟ್ಟಾರೆ. ಬಹಳ ಪ್ರಾಬ್ಲಮ್ ಆಗಿದೆ. ಹೋಟ್ಲು ನಡ್ಸಕ್ಕಿಂತ ಬಂದ್ ಮಾಡೋದು ವಾಸಿ. ಇದಕ್ಕೆ ಸರ್ಕಾರದವ್ರು ಏನು ಮಾಡ್ತಾ ಇಲ್ಲಲ್ಲ, ಯಾಕೆ ಏನ್ ಮಾಡ್ತಾ ಇದ್ದಾರೆ? ನಮಗೆ ಡಿ ಸಿ ಅವರ ಹೇಳಿ ಇವಾಗ ಎಷ್ಟು ಸಿಲಿಂಡರ್ ಐತೆ ಕಮರ್ಷಿಯಲ್ ಇಷ್ಟು ಕೊಡ್ರಿ ಅಂತಂದು ಹೇಳ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇಲ್ಲ? ಅದನ್ನೊಂದು ಮಾಡಬೇಕು, ನೀವೆಲ್ಲ ಹೇಳಿ ಅದನ್ನೊಂದು ಮಾಡಿಸಿ ಹೋಟ್ಲು ಸುಗಮವಾಗಿ ನಡೆಯಂಗೆ ಮಾಡ್ಬೇಕು. ಬಹಳ ಹೋಟ್ಲುಗಳಿದಾವೆ, ಬಂದಾಗೋ ಪರಿಸ್ಥಿತಿ ಆಗಿದಾವೆ, ಏನೋ ಹಂಗೆ ನಡೆಸ್ತಾ ಇದ್ದಾರೆ.